ಬೆಳಗ್ಗೆ ಝೂ ಆಕ್ಚುಲಿ 9:30 ಸ್ಟಾರ್ಟ್ ಆಗುತ್ತೆ ಮೇಡಮ್. ಸಫಾರಿಗೆ ಫಸ್ಟ್ ರೌಂಡ್ 10 ಗಂಟೆಗೆ ಶುರು ಮಾಡ್ತೀವಿ. ಸಂಜೆ 5 ಗಂಟೆ ತನಕ ಸಫಾರಿ ಕಂಟಿನ್ಯೂಸ್ ಹೋಗ್ತಾ ಇರುತ್ತೆ. ಮಧ್ಯದಲ್ಲಿ 1 to 2 ಮಾತ್ರ ಲಂಚ್ ಬ್ರೇಕ್ ಇರುತ್ತೆ. ಸಂಡೇ ಸಾಟರ್ಡೆ ಅಥವಾ ಗವರ್ಮೆಂಟ್ ಹಾಲಿಡೇಸ್ ಇದ್ದಾಗ ಕ್ರೌಡ್ ಜಾಸ್ತಿ ಇದ್ರೆ ಇವನ್ ಲಂಚ್ ಬ್ರೇಕ್ ಕೂಡ ಕಟ್ ಮಾಡ್ತೀವಿ. ಓಕೆ, ಇಲ್ಲೊಂದು ಬೋರ್ಡ್ ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಐ ಲವ್ ಶಿವಮೊಗ್ಗ ಝೂ. ಪ್ರತಿಯೊಂದು ಊರಿಗೆ ಹೋದ್ರೂ ಕೂಡ ಈ ಲವ್ ಸಿಂಬಲ್ ಅನ್ನೋದು ಇದೆಯಲ್ಲ, ಅದು ಯಾರನ್ನೂ ಬಿಡಲ್ಲ. ಅದು ಸೆಳ್ತಾ ಇದೆಯಲ್ಲ. ಮುರಳಿ ಅಂತ ಹೇಳಿ. ಹಾಯ್ ಸರ್. ಇವರು ನಿಮ್ಗೆ ಹೇಳಿದ್ನಲ್ಲ, ನೀವು ಬರೋದು ಲೇಟ್ ಆಯ್ತು, ನಾನು ಫೀಲ್ಡ್ಗೆ ಹೋದೋ ನಾನೇ ಬಂದು ಜಾಯ್ನ್ ಆದೆ. ಆಮೇಲೆ ನೀವು ಎಕ್ಸ್ಪ್ಲೈನ್ ಮಾಡಿ. ನಾನು ಅನ್ಕೊಂಡಿದ್ದೆ ಡಾಕ್ಟರ್ ಅಂದ್ರೆ ಫುಲ್ ಗಡ್ಡ ಬಿಟ್ಕೊಂಡು ಅನಿಮಲ್ ಜೊತೆ ಹೆಂಗಪ್ಪ ಇರೋದು ಅಂತ ಹೇಳಿ ಆ ತರ. ಇವ್ರು ಇಷ್ಟೊಂದು ಹೆಂಗಾಗಿ ಇಷ್ಟೊಂದು ಖುಷಿಯಿಂದ ಇದಾರಲ್ಲ ಸರ್. ಎಸ್, ಡೆಫಿನೆಟ್ಲಿ ಈಸ್ ವೆರಿ ಗುಡ್ ಯಂಗ್ ಅಂಡ್ ಎನರ್ಜೆಟಿಕ್ ಡಾಕ್ಟರ್. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಇನ್ನೂ ಅನಿಮಲ್ಸ್ಗಳ ನೀವು ಕೇಳೋ ಪ್ರಶ್ನೆಗಳಿಗೆ ಸಾಕಷ್ಟು ಉತ್ತರ ಆಮೇಲೆ ಕೊಡ್ತಾರೆ. ನಾನು ಏನಿದ್ರು ನಿಮಗೆ ಬೇಸಿಕ್ ಹೇಳಿ ನಿಮಗೆ ಅವ್ರಿಗೆ ಅಟ್ಯಾಚ್ ಮಾಡಿ ಕೊಡ್ತೀನಿ. ಶೂ ಸರ್, ಬರ್ತೀವಿ ಸರ್ ಜೊತೆ ಮಾತಾಡ್ಕೊಂಡು. ಇದು ನಮ್ದು ಟಿಕೆಟ್ ಕೌಂಟರ್. ಇದು ಚಾರ್ಜಸ್ ಇದೆ. ಓಕೆ. ಮತ್ತೆ ಇದು ನೋಡಿ, ಇದನ್ನ ಫುಟ್ಬಾತ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ರಾಸಾಯನಿಕಗಳು ಹಾಕಿರ್ತಾರೆ, ಕೆಮಿಕಲ್ಸ್. ಯಾಕೆ ಅಂದ್ರೆ ಹೊರಗಡೆಯಿಂದ ಬರೋ ಪ್ರವಾಸಿಗ ಅವನ ಕಾಲಲ್ಲಿ ಏನಾದರೂ ಅಂಟ್ಕೊಂಡಿರ್ಬೋದು, ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಆ ಥರ ಇಂಥದ್ದು. ಇದ್ರ ಮೇಲೆ ನಡೆದು ಹೋಗ್ಬೇಕು, ಅವ್ನು ಬೇರೆ ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಹೋಗ್ಬೇಕು. ಎಲ್ಲ ಕ್ಲೋಸ್ ಇದೆ. ಆಗ ಒಂದು ಶೂಸ್ ಕ್ಲೀನ್ ಆಗುತ್ತೆ. ಅವನು ಕ್ಲೀನ್ ಶೂಸ್ ಅಲ್ಲಿ ಒಳಗಡೆ ಹೋಗ್ಬೇಕು ಅಂತ. ಓ, ಈ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಮಾಡಿದ್ದಾ? ನೈಸ್ ಸರ್. ನಾವು ಹಂಗಾರೆ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಳೋಣ. ಹೌದು, ಸ್ವಚ್ಛತೆಗಾಗಿ. ಇದು ನಮ್ಮ ಝೂ ಪ್ಲಾನ್. ಇದು ಅಂದ್ರೆ ಅಲ್ಲಿ ಪ್ಲಾನ್ ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ಇಡೀ ಎಂಟೈರ್ ಸಫಾರಿ ಝೂ ಎಲ್ಲ ಇತ್ತು. ಬರೀ ಝೂ ಅಂದ್ರೆ ಈ ರೀತಿ ಆಗತ್ತೆ ನಮ್ದು. ಓಕೆ, ಬರ್ಡ್ಸ್ ಇದೆ ಖಂಡಿತ. ಈಗ ಎಕ್ಸಾಂಪಲ್ ನಾವು ಇಲ್ಲಿದ್ದೀವಿ. ಈಗ ಇಲ್ಲಿಂದ 2 ಕಿಲೋಮೀಟರ್ ರಸ್ತೆ ಆಗ್ತಾ ಇದೆ. ಈಗಾಗಲೇ ಕೆಲಸ ಆಲ್ಮೋಸ್ಟ್ ಮುಗಿಯೋಕೆ ಬಂದಿದೆ. ಎರಡೂ ಕಡೆ ಪ್ರಾಣಿ ಪಕ್ಷಿಗಳ ಮನೆಗಳು ಆಲ್ಮೋಸ್ಟ್ 60% ಆಗೋಗಿದೆ. ಚಿಕ್ಕ ಮನೆಗಳಲ್ಲ, ದೊಡ್ಡ ಎನ್ಕ್ಲೋಜರ್ಸ್. ಈಗ ಭಾಳ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು, ಈ ಬರ್ಡ್ಸ್ಗಳ ಮನೆಯೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಗ್ಲಾಸಲ್ಲಿ ನೋಡೋವಂಥ ಅವಕಾಶ. ಜೊತೆಗೆ ಒಳಗಡೆ ಎನ್ರಿಚ್ಮೆಂಟ್ ಅಂತೇಳಿ ಕರಿತೀವಿ. ಅಂದರೆ ಒಂದು ಪ್ರಾಣಿ, ಆಯಾ ಪ್ರಾಣಿಗೆ ಅದರದೇ ಆದ ಕೆಲವೊಂದು ಸ್ಟ್ರಕ್ಚರ್ಸ್ಗಳನ್ನ ಮಾಡಿಕೊಡ್ಬೇಕು. ಈಗ ಪಕ್ಷಿ ಚಿಕ್ಕದಿದ್ರೆ ಅದ್ರ ಕಾಲು ಸಣ್ಣದಿರುತ್ತೆ, ಅದು ಕೂತ್ಕೊಳ್ಳೋ ಅಷ್ಟು ಕೊಂಬೆಗಳಿದ್ರೆ ಅದ್ರ ಮೇಲೆ ಈಸಿಯಾಗಿ ಕೂತ್ಕೊಳ್ಳುತ್ತೆ. ಆ ರೀತಿಯಾಗಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ಏನು ಬೇಕೋ ಅದನ್ನು ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಒಂದು ಕೋತಿ ಇದ್ರೆ ಅದಕ್ಕೆ ಜೋಕಾಲಿ ಮಾಡೋದಕ್ಕೆ ಹಗ್ಗಗಳು ಇಂಥವೆಲ್ಲ ಮಾಡ್ಕೊಡ್ಬೇಕಾಗುತ್ತೆ. ಒಂದು ಪಕ್ಷಿ ಇದ್ರೆ ಬೇರೆ ಥರ, ಒಂದು ಹಾವಿದ್ರೆ ಅದಕ್ಕೆ ಬೇರೆ ಥರ ಮಾಡಿಕೊಡ್ಬೇಕು. ಅದನ್ನು ಎನ್ರಿಚ್ಮೆಂಟ್ ಅಂತ ನಾವೇನು ಕರಿತೀವಲ್ಲ, ಆ ಎನ್ರಿಚ್ಮೆಂಟ್ಗಳನ್ನ ನೀವು ನೋಡ್ಬೋದು ಝೂನಲ್ಲಿ ಹೋಗ್ತಾ. ಒಂದೊಂದು ಪ್ರಾಣಿ ಪಕ್ಷಿಗಳಿಗೂ ಬೇರೆ ಥರ ಮಾಡಿಕೊಟ್ಟಿದ್ದೀವಿ. ಆಮೇಲೆ ನ್ಯಾಚುರಲ್ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಿದ್ವಿ ಒಳಗಡೆಗೆ. ನೀವು ಬೇರೆ ಕಡೆ ಝೂ ನೋಡಿರ್ಬೋದು, ನಮ್ಮ ಝೂನಲ್ಲಿ ವೆರಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ ನಿಮಗೆ. ಒಂದ್ಸತಿ ತೋರಿಸ್ಬಿಡ್ತೀನಿ. ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಸರ್ವಿಸು? ನಾನು ಇಲ್ಲಿ ಬಂದು ಈಗ 4 years ಮುಗೀತು ಮೇಡಮ್.